ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್, UK ಪ್ರಶಾಂತ್ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಿ ಬಂದೇನು, ನಮ್ಮ ಔಷಿಗಳ ಊರು. ಒಬ್ಬರು ಕೇರೂರ್ದಾಗಿದ್ದಾರೆ ಮೌಷಿ, ಮತ್ತೊಬ್ಬರು ಕಮತ್ನೂರ ಅವ್ರ ಊರು. ಇಲ್ಲಿ ಜಾತ್ರೆ ಐತಿ, ಆ ಜಾತ್ರೆಗೆ ಬಂದೆವು. ಸೊ ಇಲ್ಲಿ ಅವ್ರದ್ದು ಏನೇನು ಮಾಡಿದಾರಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೇನೆ. ಇಲ್ಲಿ ಚುಕ್ಕು ಗಿಡ ಅದಾವೆ, ಚುಕ್ಕು ಗಿಡ ತೋರಿಸ್ತೀನಿ ನಿಮಗೆ. ಎಷ್ಟು ಬಾರಿ ಚುಕ್ಕು ಹತ್ತಿದಾವೆ ನೋಡ್ರಿ ಚಿಕ್ಕು. ಸೊ ಒಂದೇ ಗಿಡ ಐತಿ, ಅದು ಗಿಡ ಇಲ್ಲಿ ಒಂದೇ ಐತಿ, ಅಂದ್ರೆ ಅಲ್ಲಿಂದ ಹೋಗಿ ಎರಡು ಆಗೈತಿ. ಒಂದು ವಿಶೇಷ ನೋಡ್ರಿ, ಎಮ್ಗಳ ಕಾಲಾಗೆಲ್ಲ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ. ಒಂದು ಸ್ವಲ್ಪ ಎಂಟ್ರಿಗೆ ಹಣ್ಣು ಕಾಣ್ತೈತೇನು, ಎಷ್ಟು ಕ್ಲೀನ್ ಐತಿ ನೋಡಿ. ಆ್ಯಂಡ್ ಮೋಸ್ಟ್ಲಿ ನನ್ನ ನೋಡೋಣ ಆಯ್ತು. ನಮ್ಮ ಔಷಧಿಗಳ ಎಮ್ಮೆಗಳಲ್ದ ಭೀ ಆಡುಗಳು ಸಾಕಿದ್ದಾರೆ. ಹಾಯ್ 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 ಹಾಯ್. ಏಯ್ ತಿನ್ನೋದಲ್ಲ, ಅದನ್ನು ತಿನ್ನೋದಿಲ್ಲ. ಅಲ್ಲೊಂದು ವೈಟ್ ಮರಿ ಐತೆ ನೋಡು, ಎಷ್ಟು ಬಾರಿ ಹೋದೈತಿ ಅದು. ಇಲ್ಲಿ ಇದು ಹೊರಗಿನ ಗೋಡಾವಣ, ಒಳಗೊಂದು ಗೋಡಾವಣ ಅಂದ್ರೆ ಅದ್ರ ರೂಮ್. ಇಲ್ಲಿ ಬೇಡ. ಹಾಯ್, ಏನು ನೋಡೋದೇ ತಿನ್ನೋದಲ್ಲ, ನಿಮ್ದು ವಿಡಿಯೋ ಮಾಡೋದೀನಿ ನಾವು, ವಿಡಿಯೋ ಮಾಡೋದೀನಿ. ಚಮತ್ಕಾರ ತೋರಿಸ್ತಾನೆ, ಮಂಗ್ಯಗಳನ್ನ ಹೆಂಗೆ ಓಡಿಸೋದೈತೆ ಅನ್ನೋದು. ಅದಕ್ಕೊಂದು ಪ್ಲ್ಯಾನ್ ಮಾಡಿದೆವು. ಇಲ್ಲಿ ಮಂಗ್ಯಗಳು ಹಾಕಾಡ್ತಾವೆ, ಇಲ್ಲಿ ಹಿಂದೆ ನೋಡೋದಿಲ್ಲ. ಇಲ್ಲೆಲ್ಲ ಭಮುಕ್ ಹಾಕಿದೆವು ಬೋದ್ಮೇಲೆ. ಅವು ಭಮುಕೆಲ್ಲ ಏನು ಮಾಡ್ತಾವೆ, ಬಂದು ಹರಿದಾರ ಕಿತ್ಕೊಂಡು ಹೋಗಿ ನಾಶ ಮಾಡ್ತಾವೆ. ಸೊ ಅದ್ರ ಸಂಬಂಧ ಅದಕ್ಕೆ ಮಂಗ್ಯಗಳು ಬರಬಾರ್ದು ಹೇಳಿ ಇಲ್ಲೊಂದು ಏನೋ ಮಾಡೋರ್ದಾರು, ನಂಗೆ ಗೊತ್ತಿಲ್ಲ, ತೋರಿಸ್ತೀನಿ ನಿಮಗೆ. ಇದು ಮಂಗ್ಯ ಹೊಡಕ್ಕೆ. ಓಹೋ, ವರ್ಕ್ ಆಗೋತ್ತಾಗದು. ಇದಕ್ಕಿಂತ ಮುಂಚೆ ಒಂದು ಸೌಂಡ್ ಬಂತು, ಈಗ ವರ್ಕ್ ಆಗೋತ್ತಾಗಿದೆ. ಮದ್ದು ಈ ಮದ್ದಿಂದ ಸ್ಪಾರ್ಕ್ ಬರ್ತೈತಿ. ಅದು ಕ್ಯಾನ್ ಅಂತಾರಪ್ಪ, ಅದು ನಮಗೂ ಹೇಳಕ್ಕೆ. ಇದು ಕ್ಯಾನ್ ಅಂತಾರು, ನಮಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಪ್ಪ. ಒನ್ ಟೂ ತ್ರೀ. ಮಂಗ್ಯ ನೋಡ್ಸು ಪ್ಲ್ಯಾನ್ ಇದು ಹೆಂಗೈತಿ. ಇವು ಅಂಗಡಿಯಾಗೂ ಸಿಗ್ತಾವು. ಇನ್ ಕೇಸ್ ನಿಮಗೆ ಮಂಗ್ಯಗಳು ಕಾಡೋದು ಅಂದ್ರೆ ಅದು ಮದ್ದೈತಿ. ಅದು ಮದ್ದು ಇಲ್ಲೊಂದು ಹೋಲ್ ಐತಿ, ಆ ಹೋಲ್ದಾಗ ಹಿಂಗೆ ಹಾಕೋದು. ಹಿಂದೆ ಲೈಟರ್ ಯಾವ್ದು ಹೇಳು, ನೀವೆಲ್ಲ ಗ್ಯಾಸ್ ಎಲ್ಲ ಹೊತ್ತಿಸ್ತಿರಲ್ಲ, ಆ ಲೈಟ್ರಲ್ಲೇ ಸ್ಪಾರ್ಕ್ ಮಾಡೋದು. ಒಂದು ಸ್ವಲ್ಪ ವಾಟ್ರು ಮಿಕ್ಸ್ ಮಾಡ್ಬೇಕು, ಅಂದ್ರೂ ವರ್ಕ್ ಆಗ್ತೈತಿ. ಮೋಸ್ಟ್ಲಿ ನಾ ವಿಡಿಯೋ ಮಾಡ್ದಾನಂತಲೇ ವರ್ಕ್ ಆಗೋತ್ತಾಗೈತಿ. ಸಾಕು ಬಿಡ್ರಿ ಇಷ್ಟ. ಈಗ ನೋಡಿದಿಲ್ಲ ಹೆಂಗೆ ಸ್ಪಾರ್ಕ್ ಆಗ್ತಿ. ಹಳಿ ಕಾಲದಂದು ಬಾವಿ ನೋಡ್ರಿ. ಈ ಥರ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ, ಅದು ಹಳ್ಳ ಹೋಗಿದೆ ಆ ಕಡೆ. ಇಲ್ಲಿ ಡೌನ ಬಾವಿ ಮೊದಲಿನವ್ರು ಹೆಂಗೆ ಬಾವಿ ಕಲ್ಲು ಕಟ್ಟಿದ ಹಿಂಗೆ ಇಲ್ಲ. ಕಮತ್ನೂರು ಹಳ್ಳ ಇದೆಲ್ಲ ಬಿದಿರಿತ್ತು, ಕಟ್ ಮಾಡಿದರು. ಮಂಗ್ಯನ ಕಾಟಕ್ಕೋಸ್ಕರ ಕಟ್ ಮಾಡಿದಾರೆ. ಹಳ್ಳಿದ ವಿಶೇಷ ಏನಂದ್ರೆ, ನೀವೆಲ್ಲೂ ಇದಂತರು ಕರಿಮೇವು. ಇದು ಕರಿಮೇವು ತಪ್ಪಲ ಇದೇನು ಕೊಂಡು ತೊಗೋಬೇಕಾಗಿಲ್ಲ. ಹಳ್ಳ್ಯಾಗ ಹಿಂಗೆ ಹಾಕಿದ್ದಂದ್ರೆ ಇಂಥೊಂದು ಗಿಡ ಹಚ್ಚಿಬಿಡ್ತಾರು. ಸೊ ಮಣ್ಣಿಗೆ ಎಷ್ಟು ಬೇಕೋ ಅವಾಗೆಲ್ಲ ಕಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಗಿಡಗಳ ಮಾವಿನ ಗಿಡ ಚಲೋ ಹಚ್ಚಿದ್ರಲ್ಲ. ನಾನು ಬಂದು ಹೌಸ್ ಆಗಿತ್ತು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಗಿದ್ದು. ಇವು ಬಂದೇ ಇರಲಿಲ್ಲ ನಮ್ಮ ಔಷಧಿ ಕಡೆ. ಸೊ ಜಾತ್ರೆ ಇದ್ರ ಕಾರಣದಿಂದ ಹಂಗೆ ತಿರುಗಾಡಕ್ಕೆ ಬೈನು. ಈ ಮಿಕ್ಸ್ ಮಾಡಿ ಬೇಕು ನೋಡಿ ಹೆಂಗೆ ನೋಡಾಯ್ತು ನಾನು.
ಓಯ್ ಬಾಯ್ ಇಲ್ಲಿ ನೋಡ್ರಿ ಲಿಂಬು ಗಿಡ ಹಂಗೆ ಹಚ್ಚಿದಾರೆ. ಲಿಂಬು ಎಷ್ಟು ಹತ್ತಿದಾವೆ. ಔಷಧಿ ಇಲ್ಲ ಏನಿಲ್ಲ, ಲಿಂಬು. ಅಯ್ಯೋ ಲಿಂಬು ನೋಡ್ರಿ ಕಾಸ ಲಿಂಬು ಹತ್ತಿದಾವೆ. ನಮ್ಮ ಮನೆಗೆ ಒಂದು ಸ್ವಲ್ಪ ಹೋಯ್ತೇನೆ ನಾನು. ಇದು ಮತ್ತೊಂದು ವಿಶೇಷ ಏನಂದರೆ ಇದು ಗೊಬ್ಬರ ಗ್ಯಾಸ್. ಇದರಿಂದ ಏನಾಯ್ತು, ಗ್ಯಾಸ್ ರೆಡಿ ಆಗ್ತಿದೆ. ಎಮ್ಮೆ ಏನು ಅದ್ರದ್ದು ಶಗನ ಹಾಕ್ತಿದ್ಲ, ಅದನ್ನು ಇಲ್ಲಿ ನೀರಿನಾಗ ಕಲಿಸಿ ಅದೆಲ್ಲ ಪೂರ ಮಿಕ್ಸ್ ಮಾಡೋದ. ಮತ್ತು ಇದು ಪೈಪ್ ಐತ್ಲ, ಇಲ್ಲಿ ಕೆಳಗೆ ಅಂಡರ್ಗ್ರೌಂಡ್ ಟ್ಯಾಂಕ್ ಐತಿ. ಇಲ್ಲಿ ಇಟ್ಟು ಪೈಪ್ ಥ್ರೂ ಮನ್ಯಾಗ ಗ್ಯಾಸ್ ಸಪ್ಲೈ ಆಗ್ತೈತಿ. ಇಲ್ಲಿಂದ ಹಾಕಿದಾರೆ ನೋಡೋದು. ಮತ್ತೊಂದು ಹೊಲದ ಕಡೆ ಹೊಂಟಿದ್ದೆವು. ಅಲ್ಲಿ ಕಬ್ಬಿಂದ ಬೇರೆ ಬೀಜ ತಂದಾರ. ವಿಶೇಷ ನಮ್ಮ ಸೈಡಲ್ಲಿ ಹಚ್ಚೋದ 86-032 ಅದು ಮಂಡ್ಯದ ಕಬ್ಬ ಎಲ್ಲ ಹಚ್ತಾರೆ. ಇದು ಕಬ್ಬ ಬೇರೆ ಇತ್ತು. ನಮ್ಮ ಅಣ್ಣಗಳು ತಂದಾರ ಅದನ್ನ. ಸೊ ಹೊಲಕ್ಕೆ ಹೊಂಟಿದ್ದೀವಿ. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರನ ಕಬ್ಬು ಇರ್ತೀವಿ. ನಾ ಇಳುವರಿ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಿದ್ದೆ ಅಂತ ಹೇಳಿದಾರು. ನೋಡ್ರಿ ತೋರಿಸ್ತಾನೆ ನಿಮ್ಗೆ. ಇದು ಕಬ್ಬು ನೋಡ್ರಿ, ಸಂಜೀವಿನಿ ಕಬ್ಬಿದು. ಎಷ್ಟು ತಿಂಗಳದೈತಿದ ಈಗ? ಶುದ್ಧಾಗಿದ್ಲ ಎಷ್ಟು ತಿಂಗಳದೈತಿದ? 10 ತಿಂಗಳದಾಗ. ಇಲ್ಲಾಂದ್ರೂ 10 ಫೂಟ 10 ಯಾಕ 5.5 10 ಫೂಟ್ ಜರ ಕಡೆ 9 10 ತಿಂಗಳದಾಗ 23 ಗಂಟೆ ಆಗಿದೆ. ಮತ್ತು ಒಂದು ಕಬ್ಬ ಮಿನಿಮಮ್ 8.5 ಫೂಟ್ 10 ತಿಂಗಳದಾಗ. ಅದ್ರ ಅಡ್ಡಿ ಇಲ್ಲ, ಕಬ್ಬು ಕಸ ಮಟ್ಟ ಇದೆ. ನೋಡ್ರಿ ನೀವು ಕೈಯಾಗ ಮುಟ್ಟಿ ಮಾಡಿ ಹಿಡಿದ್ರೂ ಇಷ್ಟು ಬರ್ತೀವಿ ನಾವು. 3ರಿಂದ 4 kg ಬರ್ತೈತಿ ಅಲ್ಲ ಒಂದು ಕಬ್ಬು. 3ರಿಂದ 4 kg ಸಂಜೀವಿನಿ ನೋಡಿ, ಸಂಜೀವಿನಿ ಕಬ್ಬು. ನೀವು ಯಾರು ಹಚ್ಚಾರದ್ರಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಿಮಗೆ ಎಲ್ಲಿ ಏನೋ ಹೇಳ್ತೀನಿ. ಎಕ್ಸಾಕ್ಟ್ ಕಿಲೋನ ತೋರಿಸ್ತೀನಿ ನಿಮಗೆ, ಎಷ್ಟು ಕಿಲೋ ಐತಿ ಅಂದ್ರೆ. ಇಲ್ಲೇ ಹೊಲದಾಗ ಅದ ಮಷಿನ್ ಬಿ ಐತಿ. ಕಬ್ಬ ಇಟ್ಟಿದ್ದೆವು, ಇದು ಹಿಂಗೆ ಕಬ್ಬ ಇಟ್ಟಿದ್ದೆವು. ಮತ್ತು ಈ ಕಬ್ಬು ಎಷ್ಟು ಬಂದೈತಿ ನೋಡ್ರಿ. ಇಲ್ಲಿ 3 kg 400 ಗ್ರಾಮ್. ಇಲ್ಲಿ ಏನೇನು ಬೆಳಿತಾರಂದ್ರೆ ವೆರೈಟಿ ಬೆಳಿತಾರೆ. ನಮ್ಮ ಸೈಡ್ ಹೆಂಗೆ ಅಷ್ಟು ಕಬ್ಬು ಅಷ್ಟು, ಇಲ್ಲಿ ಅರಿಶಿನೂ ಬೆಳಿತಾರೆ. ನಿಮಗೆ ತೋರಿಸ್ತೀನಿ ಅರಿಶಿನ. ಇದು ಅರಿಶಿನ. ಇನ್ನು ಮಷಿನ್ಗೆ ಹಾಕಿದ್ನೆಲ್ಲ ಪಾಲಿಷ್ ಮಾಡ್ತಾರು. ಪಾಲಿಷ್ ಮಾಡಿ ಫೈನಲ್ ಟಚ್ ಒಣಗಿದ್ಮೇಲೆ ಇದನ್ನು ಅರಿಶಿನ ಪೌಡ್ರ್ ತಯಾರಾಗ್ತೈತಿ. ಇವೆಲ್ಲ ಏನು ನೀರು ಹಚ್ಚಲ್ಲಿ ತುಂಬಿದಾರಲ್ಲ, ಇದೆಲ್ಲ ಅರಿಶಿನ. ಜೋಳ ಹಿಂಗೆ ರೆಡಿ ಆಗ್ತೈತಿ. ನಾವು ಒಣಗಿದ್ಮೇಲೆ ಈ ಟೈಪ್ ಜೋಳ ಆಗ್ತಾವೆ. ಇದು ಪೂರ ಒಣಗಿದ್ಮೇಲೆ ರಾಶಿ ಮಾಡೋದು. ಇಲ್ಲಿ ಕಟ್ ಮಾಡಿದಾರು. ಪೂರ ಹಿಂಗೆ ಒಣಗಿದ್ಮೇಲೆ ಈ ಟೈಪ್ ಕಾಣ್ತೈತೆ.